ಎಲ್ಲ ನರೇಶ ಸಾಕು ಸಾಕು ಸರ್ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಎಸ್ ಕುಮಾರ್ ಅಂತ, ರೈಲ್ವೆನಲ್ಲಿ ಗೋಲ್ಡ್ ಕುಮಾರ್ ಅಂತ ಕರೀತಾರೆ. ಓಕೆ. ಏನು ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಬ್ಯಾಂಕಿನ ನನ್ನ ಕಾರ್ಮಿಕ ಮಿತ್ರರು ಇವತ್ತು ಏನು ಒಂದು ಈ ಚುನಾವಣೆಗೆ 2025-30 ಚುನಾವಣೆಗೆ ಎಲ್ಲರೂ ಮತ ಚಲಿಸಲು ಬಂದಿದ್ದಾರೆ. ಇದರ ಐತಿಹಾಸಿಕ ಸಾಧನೆ ಏನಂದರೆ, ಕಳೆದ 125 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಮತದಾರರನ್ನು ಬೆಂಗಳೂರಿನಲ್ಲಿ ಇರುವ ಆಯಾ ಪ್ರಾಂತ್ಯಗಳಲ್ಲಿ ವಾಸಿಸೋರಿಗೆ ಅಲ್ಲೇ ಮತದಾನ ಹಕ್ಕನ್ನು ನಾನು 2020ರಲ್ಲಿ ಕೇಸ್ ಫೈಲ್ ಮಾಡಿದ್ದೆ. ನನ್ನ ಜೊತೆಗೂಡಿನ ಸಂಘಟನೆಗೂ ಸಹ ಫೈಲ್ ಮಾಡಿದರು. ಆದರೆ ಜಡ್ಜ್ಮೆಂಟ್ ಏನಂತ ಬಂತು ಅಂದರೆ, ಏನು ಇವತ್ತು ಇವಾಗ ತೊಗೊಂಡಿರೋ ಸಮಯ ತುಂಬ ಕಮ್ಮಿ, ನೆಕ್ಸ್ಟ್ ಚುನಾವಣೆಗೆ ನೀವು ಇದನ್ನು ಅನ್ವಯಿಸಬೇಕು ಅಂತ ಹೇಳಿದ್ರು. ಅದೇ ಥರ ಈ ಸಲ ನಮ್ಮ ಸ್ನೇಹಿತರು ಸೇರಿಕೊಂಡು ಹೋರಾಟ ಮಾಡಿ ಮೊದಲನೇ ಸಾರಿ ನಾವು ಈ ಮತದಾನ ಹಕ್ಕನ್ನು ಬೆಂಗಳೂರಿಗೆ, ಹುಬ್ಬಳ್ಳಿಗೆ, ಮೈಸೂರಿಗೆ ತಂದುಕೊಟ್ಟಿದ್ದೀವಿ. ಅದಕ್ಕೆ ಮೊದಲಿಗೆ ನಾನು ಎಲ್ಲ ನನ್ನ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಆಗ ಇನ್ನೊಂದು ಏನು ಈ ಮೈಸೂರು ಪ್ರಾಂತ್ಯದಲ್ಲಿ ತಮ್ಮದೇ ಆದ ಒಂದು ಲಾಬಿನ ಮಾಡಿಕೊಂಡು ಬರೀ ಅಲ್ಲೇ ಒಂದು 12 ಡ್ರೈವರ್ ಗೆಲ್ತಾಯಿದ್ರು. ಇದೊಂದು ಸುವರ್ಣಾವಕಾಶ. ಮತದಾರರಿಗೆ ಯಾರು ನ್ಯಾಯಬದ್ಧವಾಗಿ, ಯಾರು ನಿಜವಾದ ಕಾರ್ಮಿಕರ ಹೋರಾಟಕ್ಕೆ ಮುನ್ನುಗ್ಗುತ್ತಾನೋ ಅಂಥ ವ್ಯಕ್ತಿಗಳನ್ನು ಆರಿಸ್ತಾರೆ ಅಂತ ನಾನು ನಂಬಿದ್ದೇನೆ. ಏನಿವತ್ತು ಚುನಾವಣೆ ಸಹ ತುಂಬ ಚೆನ್ನಾಗಿ ಯಾವುದೇ ಒಂದು ನಿಷ್ಪಾಕ್ಷತೆ ಇಲ್ಲದೆ ನಡೀತಾ ಇದೆ. ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಮತ್ತು ಇನ್ನೇ ಇದು ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ? ನಮ್ಮದು ಇದು 2 ಸಲ ನಾನು ಒಂದು ಸಿಂಡಿಕೇಟಲ್ಲಿ ನಿಂತು 2 ಸಲ ಸೋಲನ್ನು ಅನುಭವಿಸಿದ್ದೀನಿ. ಇದು 3ನೇ ಸಲ ನನ್ನ ಸ್ವಂತ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂತ ಇವತ್ತು ನಾನು ಯಾವುದೇ ಒಂದು ಗ್ರೂಪ್ ಸೇರಿದೆ, ಸಪ್ರೇಟಾಗಿ ಬಂದು ಬಸ್ ಗ್ರೂಪ್ ಆಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಅದು ಸೋಮಣ್ಣ ಹೇಳೋದು. Vote for!